ನಮಸ್ಕಾರ. ನನ್ನ ಮನಸ್ಸು ನೆನ್ನೆಯೆಲ್ಲ ಅಗ್ರಹಾರದ ಬಳಿ ಇದ್ದಂಥ ಭುವನೇಶ್ವರಿ ಬೈಲ ಬಳಿಯೇ ಸುತ್ತುತ್ತಿದ್ದಾಗ ನನಗೆ ಮತ್ತೆ ನೆನಪಿಗೆ ಬಂದವರು ಶಾಮಣ್ಣವರು. ಅವರ ಹೆಸರು ಶಾಮಣ್ಣವರು. ಅವರನ್ನು ಅಡ್ಡ ಹೆಸರಲ್ಲಿ ಪ್ರೀತಿಯಿಂದ ತುಂಬ ಜನ ಕರೀತಾಯಿದ್ರು. ಅವರು ಸ್ವಲ್ಪ ಕುಳ್ಗಿದ್ರು. ಶಾಮಣ್ಣವರು ಅಂತಿದ್ರು. ಅವರು ಸದಾ ಎಲ್ಲದಕ್ಕೂ ಸಿದ್ಧವಾಗಿರುವಂತೆ ಮಡಿಪಂಚೆ ಉಟ್ಕೊಂಡು ಇರ್ತಿದ್ರು. ಅವರು ಮಡಿಪಂಚೆ ಶಾಮಣ್ಣವರು ಅನ್ನೋ ಹೆಸರು ಕೂಡ ಬಂದಿತ್ತು. ಅವರನ್ನು ಕಂಡಾಗಲೆಲ್ಲ ನನಗೊಂದು ಚಿತ್ರಗೀತೆಯ ನೆನಪಾಗೋದು. ಕಷ್ಟಕ್ಕೆ ಯಾರಿಲ್ಲ, ಸುಖ ಬಂದಾಗ ಎಲ್ಲರೂ ನೆಂಟರು, ದುಃಖ ಬಂದಾಗ ಯಾರೂ ಇಲ್ಲ ಅನ್ನುವ ಹಾಡಿದೆ. ಆದರೆ ಶಾಮಣ್ಣವರು ಆ ದುಃಖ ಬಂದಾಗ ಯಾರೂ ಇಲ್ಲ ಅನ್ನುವ ಪದಕ್ಕೆ ವಿರೋಧವಾಗಿ ವರ್ತಿಸ್ತವ್ರು. ಯಾರದೇ ಮನೆಯಲ್ಲಿ ಸಾವಾದರೆ ಶಾಮಣ್ಣವರು ಮೊದಲು ಅಲ್ಲಿರ್ತಾಯಿದ್ರು. ಅವ್ರ ಮನೆ ಮದುವೆ ಕರೆದಿದ್ರಾ ಬಿಟ್ಟಿದ್ರ, ಅವತ್ತು ಕರೆದಿದ್ರ, ಇವೆಲ್ಲವನ್ನೂ ಎಂದೂ ಯೋಚನೆ ಮಾಡಿದವರು ಶಾಮಣ್ಣವರು. ಕಷ್ಟ ಇದೆಯಾ, ಅವ್ರಿಗೆ ಗೊತ್ತಾಯ್ತಾ, ಅವ್ರ ಮನೆ ಹತ್ರ ಇವತ್ತು ಯಾರೋ ಸತ್ತಿದ್ದಾರೆ, ಅವ್ರ ತಂದೆನೋ ತಾಯಿನೋ ಅಜ್ಜಿನೋ ಅಂತಿದ್ದಾಗೆ ಮೊದಲು ಶಾಮಣ್ಣವರಲ್ಲಿ ಪ್ರತ್ಯಕ್ಷ ಆಗಿ ಏನು ಬೇಕೋ ಅದರ ವ್ಯವಸ್ಥೆಗೆ ಓಡಾಡ್ತಕ್ಕಂಥ ಹುರಿಯಾಳು. ಬಹುಶಃ ನನ್ನ ಮಾತು ಎಲ್ಲರೂ ಇದನ್ನು ಸಹಮತ ಮಾಡ್ತಾರೆ ಅಂತ ನಾನಾದರೂ ಭಾವಿಸ್ತೇನೆ ಆ ಕಾಲದವರು. ಯಾಕಂದರೆ ಶಾಮಣ್ಣವರು ಎಂತಹ ಕಷ್ಟಕ್ಕೂ ಕರ್ಮಾಂತರಗಳನ್ನು ಮಾಡೋದಕ್ಕೆ ಯಾರಾದರೂ ಇಲ್ಲ ಅಂದರೆ ಮಗನ ಸ್ಥಾನದಲ್ಲಿ ನಿಂತು ಕರ್ಮ ಮಾಡೋಕ್ಕೂ ನಾನು ಸಿದ್ಧ ಅನ್ನತಕ್ಕಂಥ ವ್ಯಕ್ತಿತ್ವವನ್ನು ಶಾಮಣ್ಣವ್ರು ಹೊಂದಿದ್ರು ಅಂದರೆ ನೀವು ಆಶ್ಚರ್ಯ ಪಡ್ತೀರ. ನೆನಪಿರಬೇಕು ನಿಮಗೆ, ಆ ಕಾಲದಲ್ಲಿ ಏನು ಯಾವುದೇ ವೆಹಿಕಲ್ ಇರಲಿಲ್ಲ, ಈ ರೀತಿಯ ವ್ಯವಸ್ಥೆಗಳಿರಲಿಲ್ಲ. ಸಾಮಾನು ಫೋನ್ ಮಾಡ್ತಿದ್ದಂಗೆ ಸಾಮಾನು ಮನೆ ಹತ್ರ ಬಾಗಿಲು ಬಂದು ಶವದಹನಕ್ಕೆ ಏನು ಬೇಕೋ ಆ ಸಾಮಾನು ಬರೋ ಕಾಲ ಅಲ್ಲ ಅದು. ಇವೆಲ್ಲವನ್ನೂ ಹೊಂದಿಸಿಕೊಂಡು ಶಾಮಣ್ಣವರು ಕೆಲಸ ಮಾಡಿದ್ದಾರೆ ಅಂದರೆ ಅವರಿಗೆ ನನ್ನ ಒಂದು ದೊಡ್ಡ ನಮಸ್ಕಾರ. ಅದಲ್ಲದೆ ಯಾವುದೇ ದೇವತಾ ಕಾರ್ಯ ಇರ್ಬೋದು, ಅಥವಾ ಯಾವುದೇ ಜಾತ್ರೆ ಇರ್ಬೋದು, ಯಾವುದಾದ್ರು ಮಕ್ಕಳು ಗಣಪತಿಯ ಪೆಂಡಾಲಲ್ಲಿ ಗಣಪತಿ ಇಟ್ಟು ಅವರೇನಾದರೂ ಕಷ್ಟಪಡ್ತಿದ್ರೆ ಆ ಗಣಪತಿ ಪೆಂಡಾಲ್ ಹತ್ರನೂ ಇವ್ರು ಹೋಗಿ ಸಹಕಾರ ಕೊಡ್ತಿದ್ರು. ರಥದ ಮೇಲೆ ನಿಂತು ಎಲ್ಲ ಕಾರ್ಯವನ್ನು ಮಾಡ್ತಾಯಿದ್ರು. ವ್ಯಾಸರಾಜ ಮಠದ ಚಾತುರ್ಮಾಸ್ಯ ಕಾಲದಲ್ಲಿ, ಪರಮ ಪೂಜ್ಯರ ಚಾತುರ್ಮಾಸ್ಯ ಕಾಲದಲ್ಲಿ, ಪಯೋನಿಧಿಗಳ ಕಾಲದಲ್ಲಿ ಬಹಳ ವ್ಯವಸ್ಥಿತವಾಗಿ ಶಾಮಣ್ಣವರು ಓಡಾಡಿ ಕೆಲಸ ಮಾಡಿದ್ದಾರೆ. ಅವರು ಕಲಾಭಿಮಾನಿಗಳು ಕೂಡ. ಅವರು ನಾಟಕಗಳಲ್ಲೂ, ಸಾಮಾಜಿಕ ನಾಟಕಗಳಲ್ಲೂ ಕೂಡ ಚಿಕ್ಕಪೇಟೆಯಲ್ಲಿ ಪಾತ್ರವಹಿಸಿ ಜನಮನ್ನಣೆಯನ್ನು ಪಡೆದವರು ಶಾಮಣ್ಣವರು. ಭಾರತ ಸೇವಾದಳದ ಗಣಪತಿಯ ಪ್ರಾರಂಭದ ದಿನಗಳಲ್ಲಿ ಮಣೆಯ ಮೇಲೆ ಗಣಪತಿಯನ್ನಿಟ್ಟುಕೊಂಡು ವಿಸರ್ಜನೆಗೆ ಹೋದಂಥವರು ಶಾಮಣ್ಣವರು. ಯಾವುದೇ ಸಂಕೋಚ ಇಲ್ಲದಲೇ, ಆದರೆ ಗಣಪತಿ ಬಿಡೋ ವೇಳೆಯಲ್ಲಿ, ಗಣಪತಿ ಕಾರ್ಯಕ್ರಮಗಳಲ್ಲಿ ಎಲ್ಲದರಲ್ಲಿಯೂ ಭಾಗವಹಿಸಿ ಜನಮನ್ನಣೆ, ಜನಮಾನಸದಲ್ಲಿ ಅವರು ಉಳಿದಿದ್ದಾರೆ. ಶಾಮಣ್ಣವರಿಗೆ ಅವರು ಅನ್ವರ್ಥ ಅವರಿಗೆ ಒಂದು ಕಗ್ಗವನ್ನು ನಾನು ಸಮರ್ಪಣೆ ಮಾಡಬೇಕು ಅಂದ್ಕೊತಾ ಇದ್ದೇನೆ. ಮೃತರ ಸಂಸಾರ ಕತೆ ಶವವಾಹಕರಿಗೇಕೆ. ಅವ್ರ ಜೊತೆನೇ ಅಳ್ತಾ ಕೂತ್ಕೊಂಡ್ರೆ ಕೆಲಸ ಆಗುತ್ತಾ? ಆಯಿತಾ, ಬಂದ್ರ ನೆಂಟರು, ನಡೀರಿ ಹೋಗೋಣ ಶವ ದಹನ ಮಾಡಬೇಕು ಅನ್ನುವ ಮುತುವರ್ಜಿ ಯಾರಾದರೂ ಒಬ್ಬರು ವಹಿಸಿದ್ರೆ ಅಲ್ಲಿ ಕೆಲಸ ಆಗೋದು. ಸತಿಯು ಗೋಲಿಡಲಿ, ಸಾಲಿಗರು ಬೊಬ್ಬಿಡಲಿ, ಜಿತ ಮನದಿ ಜಿತಗಟ್ಟಿ ಕೊಂಡೊಯ್ಯುತಿಹವರನು ಧೃತಿಯ ತಳೆ ನೀನಂದು. ಯಾವ ರೀತಿ ಶವವಾಹಕರು ಈ ಯಾವುದಕ್ಕೂ ನನಗೆ ಸಂಬಂಧ ಇಲ್ಲ, ಸಾಲ್ಗಾರರು ಬೊಬ್ಬಿಡಲಿ, ಸತಿ ಅಳಲಿ, ಯಾರು ಏನೇ ಮಾಡಿಕೊಂಡ್ರು ಜಿತ ಮನಸ್ಸಿನಿಂದ ಯಾವ ರೀತಿಯಲ್ಲಿ ಶವವನ್ನು ಸಾಗಿಸ್ಲಿಕ್ಕೆ ಹೆಗಲು ಕೊಟ್ಟಿದ್ದಾರೋ ಅವರ ರೀತಿಯ ಧೃತಿಗಳಿ, ಗಟ್ಟಿ ಮನಸ್ಸು ಮಾಡ್ಕೋ, ಒಂದು ದೃಢ ನಿರ್ಧಾರಕ್ಕೆ ಬಾ ಅನ್ನುವ ಮಾತನ್ನು ಶಾಮಣ್ಣವ್ರಿಗೆ ಇವತ್ತು ನಾನು ಅವರಿಗೆ ಅರ್ಪಣೆ ಮಾಡ್ತಾ ಈ ಕಗ್ಗವನ್ನು, ನನ್ನ ಮಾತುಕತೆಯನ್ನು ಇವತ್ತಿಗೆ ಮುಗಿಸ್ತೇನೆ. ನಾಳೆ ಮತ್ತೊಂದು ವಿಚಾರದ ಬಗ್ಗೆ ಮತ್ತೆ ಮಾತಾಡೋಣ.